ಇನ್ನು ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಖಾಸಗಿಯವರ ಒಡೆತನದ ಬೆಟ್ಟ ಪ್ರದೇಶದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಳೆಯ ಆರ್ಭಟ ಏನಾದರೂ ಹೆಚ್ಚಾದರೆ ಭಾರಿ ಪ್ರಮಾಣದಲ್ಲಿ ಬೆಟ್ಟವೇ ಕುಸಿಯುವ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದೀಗ ಈ ಸ್ಥಳದಲ್ಲಿ ಸುಮಾರು 150 ರಿಂದ 200 ಅಡಿಯಷ್ಟು ಗುಡ್ಡ ಕುಸಿತ ಇರೋದ್ರಿಂದ ಸ್ಥಳೀಯ ನಿವಾಸಿಗಳಿಗೆ ಆತಂಕ ಮನೆ ಮಾಡಿದೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಡಿಕೇರಿ ಪ್ರತಿನಿಧಿ ನಡೆಸಿರ್ತಕ್ಕಂಥ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಪ್ರಕೃತಿಯ ಮೇಲೆ ದೌರ್ಜನ್ಯವನ್ನ ಹೆಸಗಬೇಡ ಅಂತ ಪ್ರಕೃತಿ ಮತ್ತೆ ಸಾರಿ ಹೇಳ್ತಾಳೆ. ಆದರೆ ಮಾನವನ ದಾಹ ಮಾತ್ರ ಅದಕ್ಕೆ ತೀರಲ್ಲ. ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕೃತಿ ಮೇಲೆ ದೌರ್ಜನ್ಯವನ್ನ ಎಸಗ್ತಾನೆ ಇರ್ತಾನೆ. ವೈದ್ಯನಾಡ್ನಲ್ಲಿ ಸಂಭವಿಸಿದಂತಹ ದುರ್ಘಟನೆ ಇರ್ಬೋದು, ಈ ಹಿಂದಿನ ವರ್ಷ ಕೊಡಗಿನಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪ, ಜಲಸ್ಫೋಟ, ಒಂದಲ್ಲ ಒಂದು ರೀತಿಯ ಪ್ರಕೃತಿ ಮಾತೆ ಒಂದು ಸೂಚನೆಯನ್ನ ಕೊಡ್ತಾನೆ ಇರ್ತಾಳೆ. ಆದರೆ ಮನುಷ್ಯ ಮಾತ್ರ ಅದರಿಂದ ಪಾಠವನ್ನ ಕಲಿಯಕ್ಕೆ ಮುಂದಾಗದೇ ಇಲ್ಲ. ಇದೀಗ ಮಡಿಕೇರಿ ನಗರದ ಮಂಗಳಾದೇವಿ ನಗರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಪಬ್ಲಿಕ್ ಟಿವಿ ಕೂಡ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದ್ರೆ ಅವೈಜ್ಞಾನಿಕವಾಗಿ ಒಂದು ರೆಸಾರ್ಟ್ ಅಥವಾ ವಿಲ್ಲವನ್ನ ಮಾಡುವಂತಹಕ್ಕೆ ಹೈದರಾಬಾದ್ ಮೂಲದ ನಿವಾಸಿಗಳು ಮುಂದಾಗಿರ್ತಕ್ಕಂಥದ್ದು. ಈ ಉದ್ಯಮಿಗಳು ಮಾಡುವಂಥ ಕೆಲಸ ಪ್ರಕೃತಿ ಮೇಲೆ ಯಾವ ರೀತಿ ದೌರ್ಜನ್ಯವನ್ನ ಮಾಡಿ ಇದೀಗ ಪ್ರಕೃತಿ ಮಾತೆ ಯಾವ ರೀತಿ ಅದರ ಮುನ್ಸೂಚನೆಯನ್ನ ಕೊಡ್ತಿದ್ದಾಳೆ ಅಂತ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದ್ರೆ ಈ ಹಿಂದೆ ಕಳೆದ 4-5 ದಿನಗಳಿಂದ ಸುರಿದಂತಹ ಮಹಾಮಳೆ ಏನಿದೆ ಕೊಡಗಿನಲ್ಲಿ, ಈ ಮಹಾಮಳೆಯಿಂದ ಇದೀಗ ಸುಮಾರು 100 ರಿಂದ 150 ಅಡಿಯಷ್ಟು ಗುಡ್ಡ ಕುಸಿತಿರ್ತಕ್ಕಂಥದ್ದು. ಇದು ನಿರಂತರವಾಗಿ ಮಳೆ ಬಂದರೆ ಮತ್ತಷ್ಟು ಕುಸಿಯುವ ಹಂತಕ್ಕೆ ಕೂಡ ತಲುಪುತ್ತೆ. ಸುಮಾರು ಈ 38 ಎಕರೆ ಪ್ರದೇಶ ಏನಿದೆ, ಈ 38 ಎಕರೆ ಪ್ರದೇಶ ಇದು ಹೈದರಾಬಾದ್ನ ಉದ್ಯಮಿಗಳಿಗೆ ಸಂಬಂಧಪಟ್ಟಂತಹದ್ದು. ಇವರು ಸಾಕಷ್ಟು ಭೂಮಿಯನ್ನ ಅವೈಜ್ಞಾನಿಕವಾಗಿ ರೆಸಾರ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗುಡ್ಡಗಳು ಕುಸಿಯುವ ಹಂತಕ್ಕೆ ಕೂಡ ತಲುಪಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಕಳೆದ ವರ್ಷವೂ ಕೂಡ ಪಬ್ಲಿಕ್ ಟಿವಿ ಈ ಒಂದು ಸ್ಥಳಕ್ಕೆ ಬಂದು ವರದಿಯನ್ನ ಮಾಡಿತ್ತು. ಆದರೆ ಈ ಒಂದು ರೆಸಾರ್ಟ್ನ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು 100 ಮರಗಳ ಹನನ ಕೂಡ ಇದೇ ಉದ್ಯಮಿಗಳು ಮಾಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪಬ್ಲಿಕ್ ಟಿವಿ ತಂಡ ಕೂಡ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನು ಅರ್ತು ಅವ್ರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನು ಕೂಡ ಇದೇ ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಆದರೆ ಆ ಪ್ರಕರಣವನ್ನ ದಾಖಲಿಸಿಕೊಂಡ ಅಧಿಕಾರಿಗಳು ಕೇವಲ 10,000 ದಂಡವನ್ನ ಹಾಕಿ ಅಲ್ಲಿಂದ ಅಲ್ಲಿಗೆ ಕೈ ತೊಳ್ಕೊಂಡ್ರು. ಆದರೆ ಇವತ್ತು ಮತ್ತೆ ಮಳೆ ಆರಂಭ ಆಗಿರುವ ದಿನಗಳಿಂದ ಸಾಕಷ್ಟು ನೀರು ಹೋಗಿ ಗುಡ್ಡದ ಮೇಲೆ ಬಿದ್ದಿರೋದ್ರಿಂದ ಸಾಕಷ್ಟು ಗುಡ್ಡ ಕುಸಿಯುವ ಹಂತಕ್ಕೆ ತಲುಪಿದೆ. ಬರೀ ಈ ಭಾಗ ಅಂತಲ್ಲ, ಸುಮಾರು 38 ಎಕರೆ ಏನ್ ಪ್ರದೇಶ ನೋಡಿದ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ, ಈ ಪ್ರದೇಶದ ಸುತ್ತ ಕೂಡ ಈಗಾಗಲೇ ಬಿರುಕು ಕೂಡ ಮೂಡಿರ್ತಕ್ಕಂಥದ್ದು. ಬಿರುಕು ಮೂಡಿದ ಅಷ್ಟೇ ಅಲ್ಲದೆ ಈಗಾಗಲೇ ಗುಡ್ಡ ಕೂಡ ಸಣ್ಣದಾಗಿ ಕುಸಿತಾ ಇದೆ. ಎಲ್ಲೆಲ್ಲಿ ಕುಸಿತಾ ಇದೆಯೋ ಅಲ್ಲೆಲ್ಲವೂ ಕೂಡ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿ ರಕ್ಷಣೆಯನ್ನ ಮಾಡಲಿಕ್ಕೆ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಆದರೆ ಪ್ರಕೃತಿ ಮಾತ್ರ ಮುನಿತಾನೆ ಇದ್ದಾಳೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಈ ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ.